ಸ್ವಾಮಿ ಸಚ್ಚಿದಾನಂದ ಶಿವಗಿರಿ ಮಠದ ಮುಖ್ಯಸ್ಥರು ಕೇರಳದಲ್ಲಿ. ಅವರು ದೇವಸ್ಥಾನದಲ್ಲಿ, ಕೆಲವು ದೇವಸ್ಥಾನಗಳಲ್ಲಿ ಪುರುಷರು ದೇವರ ದರ್ಶನಕ್ಕೆ, ದೇವರ ಎದುರಿಗೆ ನಿಂತಾಗ ಶರ್ಟು ಬನಿಯನ್ನು ಇರಬಾರ್ದು ಅನ್ನುವ ನಿಯಮವನ್ನು ವಿರೋಧಿಸಿ ಮಾತಾಡ್ತಾರೆ. ಜನಿವಾರ ಹಾಕ್ಕೊಂಡಿದ್ದಾರೋ ಇಲ್ವೋ ನೋಡೋದಕ್ಕೆ ಜಾರಿಗೆ ಬಂದ ನಿಯಮ ಅದು ಪಾಲನೆಯಾಗಬಾರ್ದು. ಕೇರಳದ ಮುಖ್ಯಮಂತ್ರಿಗಳು ಅದನ್ನು ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದಾರೆ. ಹಾಗಾದರೆ ಇನ್ನು ಮುಂದೆ ಕೇರಳದ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ಪುರುಷರು ಬಟ್ಟೆ ಬಿಚ್ಚಿ ಬರಬೇಕು, ಬನಿಯನ್ನು ಶರ್ಟು ಇಲ್ಲದೆ ಬರಬೇಕು ಅನ್ನುವ ನಿಯಮ ಅದನ್ನು ರದ್ದು ಮಾಡ್ತಾರಾ? ಅದರ ಪರಿಣಾಮ ಕರ್ನಾಟಕದ ಮೇಲಾಗತ್ತಾ? ಧಾರ್ಮಿಕ ನಂಬಿಕೆಗಳ ವಿಷಯದಲ್ಲಿ ಸರ್ಕಾರಕ್ಕೆ ಎಷ್ಟು ಆಸಕ್ತಿ ಇರಬೇಕು, ಎಷ್ಟು ಆಸಕ್ತಿ ಇರಬಾರ್ದು, ಈ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಉಪಾಯವರು ನಮ್ಮ ಜೊತೆಗಿದ್ದಾರೆ. ನಮ್ಮವರೇ ನಮಗೆ ಶತ್ರು ಅನ್ನೋದು ಅವಾಗಿಂದ ಬಂದಿದೆ. ಅದು ಎಷ್ಟೇ ಜನ ಬಾಬರ್ ಅಕ್ಬರ್ ಯಾರೇ ದಾಳಿಗೆ ಬಂದರೂ ಸನಾತನ ಧರ್ಮನ ಹುಟ್ಟಾಕೂ ಇಲ್ಲ, ಸಾಯಿಸೋಕ್ಕೂ ಸಾಧ್ಯ ಇಲ್ಲ. ಸೊ ಇವ್ರ ಸರ್ಕಾರ ಅವರವರ ನಂಬಿಕೆಗೆ ಇವ್ರ ಮಧ್ಯ ಬರೋದೇನೆ ದೊಡ್ಡ ತಪ್ಪು. ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ಮತ್ತು ಸಂವಿಧಾನಕ್ಕೂ ವಿರುದ್ಧ. ಸೊ ಎಲ್ಲರೂ ಅವರವರ ಆಚರಣೆಗಳಲ್ಲಿ ಅವ್ರ ನಂಬಿಕೆನ ಇಟ್ಕೊಂಡಿದ್ದಾರೆ. ಇವಾಗ ನಮಗೆ ಗೊತ್ತಿರೋ ಹಾಗೆ ಬೇರೆ ಬೇರೆ ಎಲ್ಲ ಧರ್ಮದಲ್ಲೂ ಉಪಧರ್ಮಗಳು ಮತ್ತು ಉಪ ಆಚರಣೆಗಳೆಲ್ಲ ಇದೆ. ಯಾರು ಯಾವುದಕ್ಕೂ ತಲೆ ಹಾಕೋದಿಲ್ಲ. ಆಮೇಲೆ ಆಯಾ ಮಠಕ್ಕೆ ತಲೆ ಹಾಕೋದಿಲ್ಲ ಅಂತಲ್ಲ, ಯಾರಿಗೆ ಯಾವ್ದು ಇಷ್ಟ ಅದನ್ನ ಪಾಲನೆ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಆಮೇಲೆ ದೇವಸ್ಥಾನದ ಆಚರಣೆಗಳೇ ಬೇರೆ, ಮಠದ ಆಚರಣೆಗಳೇ ಬೇರೆ. ಅವಾಗಲೇ ಸರ್ ಹೇಳ್ತಿದ್ರು, ಅವಾಗ ಊಟದ ಪದ್ಧತಿಗಳೆಲ್ಲ ನೀವು ನೋಡಿದಾಗ ಗಮನಿಸಿದಾಗೆ ಮಠಗಳಲ್ಲಿ ಜಾಸ್ತಿ ಆ ರೀತಿ ಆಚರಣೆಗಳು ಮಾಡ್ತಾರೆ. ಯಾಕೆಂದ್ರೆ ಆಯಾ ಆಚಾರ್ಯರು ಯಾವ ಪದ್ಧತಿಯನ್ನ ಉಳಿಸ್ಕೊಟ್ಟು ಹೋಗಿರ್ತಾರೋ ಲೀನಿಯೇಜ್, ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಕೆಲವರು ಸನಾತನ ಧರ್ಮದಲ್ಲಿ ಏನನ್ನ ಫಾಲೋ ಮಾಡ್ಕೊಂಡ್ ಬಂದಿರ್ತಾರೋ ಅದನ್ನ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ ಶಬರಿಮಲ ಇದಿರಬಹುದು, ಬೇರೆ ಉತ್ತರ ಭಾರತದ ದೇವಸ್ಥಾನಗಳಿರಬಹುದು. ಬೇಸಿಕಲಿ ನಮ್ಮ ಸಂಸ್ಕೃತಿಯಲ್ಲಿ ಮಠಗಳ ಪರ್ಪಸೇ ಬೇರೆ, ದೇವಸ್ಥಾನಗಳ ಎಕ್ಸಾಕ್ಟ್ಲಿ. ಯಾಕೆಂದ್ರೆ ಅಲ್ಲಿ ವೇದಾಧ್ಯಯನ ಮಾಡೋದಕ್ಕೆ ಇದಕ್ಕೆ ಹೋಗ್ತಾರೆ. ಆಮೇಲೆ ಇದನ್ನ ಹಾಕೊಳ್ಳೋದು ಮುಂಜಲ್ ಅಥವಾ ಉಪನಯನ ಅಥವಾ ಬ್ರಹ್ಮೋಪದೇಶನ ಮಾಡಿದಾಗ ಅವ್ರಿಗೆ ಇದನ್ನ ಥ್ರೆಡ್ ಸೆರೆಮನಿನ ಮಾಡಿದಾಗ ಹಾಕೋದು ಅವರ ರಕ್ಷಣೆಗಾಗಿ ಗುರುಗಳು ಹಾಕ್ತಾ ಇದ್ರು. ಅದನ್ನ ಹೆಣ್ಮಕ್ಳು ಗಂಡು ಮಕ್ಳು ಪುರಾಣಗಳನ್ನ ನೋಡಿದ್ರೆ ದೇವಾನುದೇವತೆಗಳು ಹಾಕೋತಿದ್ರು. ಅಲ್ಲಿ ಜಾತಿನೇ ಇರಲಿಲ್ಲ. ಕ್ಷತ್ರಿಯರು ತುಂಬಾ ಚೆನ್ನಾಗಿ ಪ್ರೊಟೆಕ್ಷನ್ಗೋಸ್ಕರ ಜನಿವಾರವನ್ನು ಜಾತಿ ವ್ಯವಸ್ಥೆ ಸಮಾಜದಲ್ಲಿ ಇದೆ, ಜಾತಿ ಭೇದ ಇದೆ, ಜಾತಿಯ ಕಾರಣಕ್ಕಾಗಿ ಪೀಡಿಸಬಾರದು ರೀತಿಯಲ್ಲಿ ಪೀಡಿಸಿದ್ದಾರೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಅದೇ ದೇವ್ರ ಮುಂದೆ ಹೋದಾಗ ಏನಕ್ಕೆ ಅಂದ್ರೆ ಇವನ್ ಯೋಗವನ್ನ ತಗೊಂಡಾಗ ನಿಮ್ಗೆ ಚಕ್ರಗಳು ಓಪನ್ ಆಗಿ ದೇವ್ರ ಜೊತೆ ಕನೆಕ್ಟ್ ಆಗ್ಲಿ ಅನ್ನೋದಕ್ಕೆ ಒಂದು ಪದ್ಧತಿ ಇತ್ತು. ಸೊ ಇದು ಕೆಲವು ಮಟ್ಟದಲ್ಲಿ ನಿಮಗೆ ಯೋಗಾಚರಣೆಯನ್ನ ಹೇಳ್ಕೊಟ್ಟಾಗ ನಿಮ್ಮ ಮೂಲಾಧಾರದಿಂದ ಅದು ಅನಾಹತ ಆಗಿರ್ಲಿ ಮತ್ತೆ ಆಜ್ಞಾ ಚಕ್ರ ಆಗ್ಲಿ ದೇವ್ರಿಗೆ ಡೈರೆಕ್ಟ್ ಆಗಿ ನೀವು ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಆ ರೀತಿ ಕಳಿಸ್ತಾ ಇದ್ರು. ಸೊ ಯಾರ್ಯಾರು ಸಾಧನೆಗಳಲ್ಲಿದ್ರು, ಇವಾಗ ನೀವು ಅಘೋರಿಗಳಿಗೆ ಮತ್ತೆ ಸಾಧು ಸಂತರಿಗೆ ಶರ್ಟ್ ಹಾಕೋ ಅಂದ್ರೂ ಹಾಕೊಳ್ಳಲ್ಲ. ಅವರು ಸಾಧನೆ ಮಾರ್ಗದಲ್ಲಿದ್ದಾರೆ. ಕೆಲವ್ರು ಏನ್ ಮಾಡ್ತಾರೆ, ಮುಕ್ತಿ ಮಾರ್ಗಕ್ಕೆ ಹೋಗ್ಬೇಕು ಅಂದಾಗ ಈ ರೀತಿ ನೀವು ಫಾಲೋ ಮಾಡಿ ಅಂತನ್ಬಿಟ್ಟು ದೇವಸ್ಥಾನಗಳಲ್ಲಿ ಕೆಲವು ಪದ್ಧತಿಗಳನ್ನ ಇಟ್ರು. ಇನ್ನು ಕೆಲವು ದೇವಸ್ಥಾನಗಳಲ್ಲಿ ಮೇಡಮ್ ವಾದ ಮಾಡ್ತಾ ಇದ್ರಲ್ಲ, ನಮ್ಗೆ ಇದಿಷ್ಟ ಅದಿಷ್ಟ ಅಂತ, ಆಯಾ ಪದ್ಧತಿಗಳನ್ನ ಅವ್ರು ಅನುಸರಿಸ್ಕೊಂಡ್ರು, ಅದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಇವ್ರು ಹೇಳ್ದಂಗೆ ಅಲ್ಲಿ ದೇವಸ್ಥಾನ ಕಟ್ಟದವನ್ನ ಒಳಗ್ ಬಿಡ್ಲಿಲ್ಲ ಪೂಜೆ ಮಾಡಕ್ಕೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಇವಾಗ ಯಾರೋ ಹಾಸ್ಪಿಟಲ್ನ ಕಟ್ಟಡವನ್ನ ಕಟ್ಟಿರ್ತಾನೆ, ಅವನೇ ಬಂದ್ಬಿಟ್ಟು ನಾನು ಹಾರ್ಟ್ ಆಪರೇಷನ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಕ್ವಾಲಿಫಿಕೇಶನ್ ಯಾರು MBBS ಓದಿ ಅದರಲ್ಲಿ ಮೆಡಿಕಲಿ ಎಕ್ಸ್ಪೀರಿಯನ್ಸ್ ಇರೋರು ತಾನೇ ಮಾಡಕ್ ಹೋಗ್ತಾರೆ. ಅದೇ ರೀತಿ ಇವಾಗ ಈ ಬಿಲ್ಡಿಂಗ್ ಕಟ್ಟಿದವ್ರೆ ನಾನು ಬಂದು ಆಂಕರಿಂಗ್ ಮಾಡ್ತೀನಿ ಅಂದ್ರೆ ಆಯಾ ಒಂದೊಂದು ಕೆಲಸಕ್ಕೆ ಅನುಗುಣವಾಗಿ ಅವರನ್ನ ಕೂಡಿಸಿರ್ತಾರೆ. ಅಷ್ಟು ಸಿಂಪ್ಲಿಫಿಕೇಶನ್ ಆಗಲ್ಲ. 25-30 ವರ್ಷಗಳ ಹಿಂದಿನವರೆಗೂ ನಮ್ಮ ದೇವಸ್ಥಾನಗಳಲ್ಲಿ ಜಾತಿಯ ದೃಷ್ಟಿಯಿಂದಲೇ ಒಳಗೆ ಬಿಟ್ಟು ಈಗ ನಮ್ಮ ಅನೇಕ ಹಳ್ಳಿಗಳಲ್ಲಿ ನಾನು ನೋಡಿದ್ದೀನಿ ಇನ್ನೂವರೆಗೂ ಇಲ್ಲ. ಅಷ್ಟು ಓವರ್ ಸಿಂಪ್ಲಿಫಿಕೇಶನ್ ದೃಷ್ಟಿಯಿಂದಲೂ ಅದಕ್ಕೊಂದು ಇತಿಹಾಸವೂ ಇದೆ. ಭಾರತದಲ್ಲಿ ಯಾವ ದೃಷ್ಟಿಯಿಂದ ಜಾತಿ ಪದ್ಧತಿ ಬೇರೆ ಬಿಟ್ಟಿತ್ತು, ಯಾವ ಕಾರಣದಿಂದ ದೇವಸ್ಥಾನದ ಒಳಗಡೆ ಬಿಟ್ಟಿರ್ಲಿಲ್ಲ, 70-80ರ ನಂತರ ದೇವಸ್ಥಾನದ ಒಳಗೆ ಬಿಟ್ಟರೇನು ಬಿಡದೇ ಇದ್ರೇನು ಅಂತ ಕೆಲವು ಒಂದು ಚೌಕಟ್ಟು ಹಾಕೊಂಡಿರುವಂತಹ ಮಠ ದೇವಸ್ಥಾನಗಳಲ್ಲಿ ಮಾತ್ರ ಅದಿದೆಯೇ ಹೊರತು ನೀವು ಉತ್ತರ ಭಾರತಕ್ಕೆ ಹೋದ್ರೆ ನಾವೇ ಲಿಂಗವನ್ನು ಕೂಡ ಇನ್ಕ್ಲೂಡಿಂಗ್ ಕಾಶಿಲ್ ನಾವೇ ಮುಟ್ಟಬಹುದು. ನಾವ್ ಎಲ್ಲಾ ದೇವ್ರಿಗೂ ಹತ್ರದಲ್ಲಿ ಹೋಗ್ಬಿಟ್ಟು ಇವನ್ ಕಾಮಾಖ್ಯಾಗ ಹೋದ್ರೆ ದೇವ್ರನ್ನ ಮುಟ್ಬಿಟ್ಟು ಬರಬಹುದು. ಸೊ ಆ ರೀತಿ ಎಲ್ರಿಗೂ ಎಲ್ಲಾ ರೀತಿ ಯಾರು ಯಾವ ಜಾತಿ ಅನ್ನೋದು ಕೇಳೋದೇ ಇಲ್ಲ. ಆಮೇಲೆ ಸಾವು ಬಂದಾಗ್ಲೂ ಅಷ್ಟೇ, ಸತ್ತಾಗ ಹಳೆ ಕಾಲದಲ್ಲಿ ನೀವು ಪ್ರಾಚೀನರನ್ನ ನೋಡ್ಕೊಂಬನ್ನಿ, ಬಟ್ಟೆನ ಏನಕ್ಕೆ ಹಾಕದೆ ಹಂಗೆ ಅವ್ರನ್ನ ದಹನ ಮಾಡ್ತಿದ್ರು ಅಥವಾ ಹೂತ್ ಹಾಕ್ತಿದ್ರು ಅಂತ ಹೇಳಿದ್ರೆ ನಿಮ್ಮ ಅಟ್ಯಾಚ್ಮೆಂಟ್ ಇರಕೂಡ್ದು. ಬಟ್ಟೆ ಅನ್ನೋ ಮೆಟೀರಿಯಲ್ ಅಲ್ಲಿ ನಿಮ್ಗೆ ಅಟ್ಯಾಚ್ಮೆಂಟ್ ಬರುತ್ತೆ, ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು ಅನ್ನೋದಕ್ಕೆ
ತುಂಬ ಹಿಂದಿನಿಂದ ನಡ್ಕೊಂಡು ಬಂದಿದೆ ಅನ್ನೋದು ಏಕೈಕ ಆದ್ರೆ ನೀವು ಕಾರಣ ಸಾಧನೆ ಮಾಡೋದಕ್ಕೆ ನೀವೇನ್ ಗೊತ್ತಾ, ಮುಕ್ತಿ ಸಾಧನೆ ಮಾಡೋರು ಅಥವಾ ನಾ ಹೇಳ್ದಂಗೆ ಸ್ಪಿರಿಚುಯಾಲಿಟಿ ಸಾಧನೆ ಮಾಡೋರು ಅವ್ರನ್ನ ಫಾಲೋ ಮಾಡ್ತಾರೆ ಸರ್. ನನಗದು ಬೇಕು ಅಂತ, ನನಗೆ ಬಟ್ಟೆ ಇಸ್ ಅ ಮೆಟೀರಿಯಲ್ ಥಿಂಗ್, ಐ ಡೋಂಟ್ ನೀಡ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾರೆ. ತಪ್ಪೇನಿಲ್ವಲ್ಲ, ಯಾರು ಫಾಲೋ ಮಾಡ್ತಾರೋ ಅದನ್ನ ಮಾಡ್ತಾರೆ. ಆಮೇಲೆ ಇವಾಗ ತಿರುಪತಿಗೆಲ್ಲ ಹೋದ್ರು ಅಲ್ಲಿದೆ ಆದ ಒಂದು ಡ್ರೆಸ್ ಕೋಡ್ ಇದೆ, ಹುಡುಗರು ಹಿಂಗೆ ಪಂಚೆಯಲ್ಲಿ ಬರಬೇಕು, ಹೆಣ್ಮಕ್ಳು ಸೀರೆ ಉಟ್ಕೊಂಡೇ ಬರಬೇಕು ಅಂತ. ಬಟ್ ಅನೇಕ ದೇವಸ್ಥಾನಗಳಲ್ಲಿ ಅದಿಲ್ಲ, ಹೆಣ್ಮಕ್ಳು ಪ್ಯಾಂಟ್ ಶರ್ಟ್ ಹಾಕೊಂಡೋದ್ರು ಒಪ್ಕೊಳ್ತಾರೆ. ಅದ್ರ ಬಗ್ಗೆ ಏನಂತೀರಿ ಲಲಿತಾ ನಾಯಕ್ ಅವರೇ? ಸಾಂಪ್ರದಾಯಿಕ ಬಟ್ಟೆ ಹಾಕೊಂಡು ಮಾತ್ರ ಒಳಗಡೆ ಬರಬೇಕು ಅಂತ ದೇವಸ್ಥಾನಗಳ ಮುಂದೆ ಹಾಕಿದ್ದಾರೆ. ಪ್ಯಾಂಟ್ ಶರ್ಟ್ ಹಾಕೊಂಡು ಒಳಗೆ ಬರಂಗಿಲ್ಲ, 3/4 ಹಾಕೊಂಡು ಒಳಗೆ ಬರಂಗಿಲ್ಲ. ಏನಂತೀರಿ ಅದ್ರ ಬಗ್ಗೆ? ಅದೇ ಇವ್ರು ಹೇಳಿದ್ರಲ್ಲ ಈಗ ಅವ್ರದೇ ಆದಂತ ಇದಿರುತ್ತೆ ಅಂತ. ಯಾಕೆ ಸರಿನಾ ತಪ್ಪ ಅಂತ ಅಲ್ಲ, ಯಾರೋ 3/4 ಟಿ ಶರ್ಟ್ ನಮಗಂತೂ ಅನ್ಸತ್ತೆ, ನಾವು ನನ್ನ ಮಟ್ಟಿಗೆ ಹೇಳೋದಾದ್ರೆ ಪ್ಯಾಂಟ್ ಶರ್ಟ್ ಒಂದೇ, ಸೀರೆನು ಒಂದೇ, ಮೈ ಮುಚ್ಚಿದೆಯಾ ಇಲ್ವಾ ಅನ್ನೋದು. ಪ್ಯಾಂಟ್ ಶರ್ಟ್ ಸೀರೆ ಒಂದೇ ಆಗತ್ತೆ ನಮ್ಮ ಅದು ತಪ್ಪು ಅಂತೀರಿ? ಅಲ್ಲ ಯಾಕೆ ಅವ್ರು ಪ್ಯಾಂಟ್ ಹಾಕೋ ಬರ್ರಿ ಅನ್ನೋದೇ ತಪ್ಪು, ಪ್ಯಾಂಟ್ ಹಾಕೋ ಬರ್ಬಾಡ್ರಿ ಅನ್ನೋದೇ ತಪ್ಪು. ಆ ಸೀರೆ ಉಟ್ಟಂಗ್ ಪ್ಯಾಂಟ್ ಹಾಕಿರ್ತಾರೆ, ಇನ್ನೂ ಚೆನ್ನಾಗಿರುತ್ತೆ. ಸೀರೆಗೂ ಪ್ಯಾಂಟು ಹೆಂಗ್ ಅಂದ್ರೆ ದೇವಸ್ಥಾನದಲ್ಲಿ ಬೇಸಿಕಲಿ ಡ್ರೆಸ್ ಕೋಡ್ ಇರಬಾರ್ದು ಅಂತ ಹೇಳಲ್ಲ. ಯಾಕೆ ಹೇಳಲ್ಲ ಅಂದ್ರೆ ಆ ದೇವಸ್ಥಾನಗಳು ಅಲ್ಲಿ ದೇವರಿಲ್ಲ, ಪೂಜಾರಿಯದೇ ಎಲ್ಲ ಇರುತ್ತೆ. ಪೂಜಾರಿ ಹೋದ ಕೂಡಲೇ ಅಲ್ಲಿಂದ ದೇವ್ರು ಒಂದ್ ವೇಳೆ ಇದ್ರೂ ಆ ಕಡೆ ಅಲ್ಲಿ ಸುಳಿಯೋದಿಲ್ಲ ಅನ್ನೋದು ನಮ್ಮ ನಂಬಿಕೆ. ಆದ್ರಿಂದ ನಮ್ಮ ನಂಬಿಕೆಗಳು ಎಲ್ಲಿ ಸತ್ಯ ಪ್ರಾಮಾಣಿಕತೆ ಇರುತ್ತೆ. ಈಗ ಯಾವುದೋ ಒಂದು ದೇವಸ್ಥಾನದ ಕಡೆ ತಲೆ ಹಾಕಿ ನೀವು ಮಾತಾಡ್ತಾ ಇರೋದು ನಂಬಿಕೆ ಇಟ್ಕೊಂಡಿರೋರ ಬಗ್ಗೆ. ದೇಶದಲ್ಲಿ ನಂಬಿಕೆನೇ ಮುಖ್ಯ. ನಂಬಿಕೆ ಇಟ್ಕೊಂಡಿದ್ದಾರೆ, ಅದಕ್ಕೆ ಅವ್ರು ಹೋಗ್ತಾರೆ. ಅವ್ರಿಗೆ ಟೋಪಿ ಹಾಕಿದ್ರು ಹಾಕಿಸ್ಕೋತಾರೆ. ಆ ನಂಬಿಕೆ ಸಂಪ್ರದಾಯ ಪದ್ಧತಿಯಲ್ಲಿ ನಾವೇನ್ ಜನವಾರ ಹಾಕಕ್ ಹೋಗಿಲ್ವಲ್ಲ ಸಿಎಂ ಅವ್ರಿಗೆ. ಅವ್ರ ಸಂಪ್ರದಾಯದಲ್ಲಿ ಟೋಪಿ ಹಾಕಿದ್ರು ಹಾಕಿಸ್ಕೋತಾರೆ. ಭಗವಾನ್ ಅವರು ಇದ್ದಾರೆ ನಮ್ಮ ಜೊತೆ. ಭಗವಾನ್ ಅವರೇ, ಸ್ವಾಮೀಜಿಗಳು ಹೇಳಿರೋ ಕೆಲವು ಕಡೆಗಳಲ್ಲಿ ಕೆಲವು ಸಂಪ್ರದಾಯಗಳು ನಾವು ಓವರ್ ಸಿಂಪ್ಲಿಫೈ ಮಾಡಿ ಹೇಳಿದೆ. ನಮ್ಮ ಮನೆಯಲ್ಲಿ ಯಾರೇ ಬಂದ್ರು ಚಪ್ಪಲಿ ಹೊರಗಡೆ ಬಿಟ್ಟು ಬರ್ಬೇಕು ಅಂತ ಪದ್ಧತಿ ಇದೆಯಪ್ಪ. ಇನ್ನು ಕೆಲವರು ಮನೆಗಳಲ್ಲಿ ಅಡಿಗೆ ಮನೆ ತನಕನೂ ಚಪ್ಪಲಿ ಹಾಕೊಂಡು ಹೋಗ್ತಾರೆ. ನಾನು ನಮ್ಮ ಮನೆಯಲ್ಲಿ ಅಡಿಗೆ ಮನೆ ತನಕ ಚಪ್ಪಲಿ ಹಾಕೊಂಡು ಹೋಗ್ತೀನಿ, ನಿಮ್ಮ ಮನೆಯಲ್ಲೂ ಹಾಗೆ ಬರ್ತೀನಿ ಅಂದ್ರೆ ನಮ್ಮ ಮನೇಲಿ ಅವಕಾಶ ಇಲ್ಲ. ಹಲೋ ಹಲೋ, ಕೇಳಿಸ್ತಾ ಇದೆಯಾ ಸರ್? ಹಾಂ ಕೇಳಿಸ್ತಾ ಇದೆ, ಹೇಳಿ. ಎಲ್ಲೆಲ್ಲಿ ಏನೇನು ಸಂಪ್ರದಾಯಗಳಿರ್ತಾವೋ ಆ ಸಂಪ್ರದಾಯಗಳನ್ನು ಪಾಲಿಸ ಹಂಗಿದ್ರು ಹೋಗಬೇಕು, ಇಲ್ಲದೆ ಇದ್ರೆ ಹೋಗಬಾರ್ದು ಅಲ್ಲಿಗೆ ಅಷ್ಟೇ. ಬನಿಯನ್ನು ಶರ್ಟು ಬಿಚ್ಚಿ ದೇವರ ಮುಂದೆ ಹೋಗಬೇಕು ಅನ್ನೋದು ನನಗೆ ಒಪ್ಪಿಗೆ ಇಲ್ಲ ಅಂದ್ರೆ ಆ ಪದ್ಧತಿ ಇರುವ ದೇವಸ್ಥಾನಗಳಿಗೆ ಹೋಗಬಾರ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.